ಇವತ್ತು ಮಾತ್ರ ಸೆಕ್ಯೂರಿಟಿ ಗಾರ್ಡ್ ಹಿಡ್ಕೊಂಡು ನಮ್ಮನ್ನ ಬಿಡ್ತಾನೆ ಇಲ್ಲ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ದೇವರ ಅಂತ ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ಈ ಪಾರ್ಟ್ 1 ವಿಡಿಯೋ ನೋಡಿ. ಇಲ್ಲಿ ನೋಡಿ ನಮ್ಮ ಇಂಗ್ಲಿಷ್ ಅಕ್ಕ ಯಾವ ತರ ಫೋಟೋ ತೆಗಿತಾ ಇದ್ದಾಳೆ, ಅವ್ನು ನೋಡಿ ನಾನು ಗಾಬರಿ ಆಗೇ ಬಿಟ್ಟ. ಈ ಬ್ರದರ್ನ ಸರಿಯಾಗಿ ನೋಡ್ಕೊಂಡು ನಮ್ಮ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾ ಇದೀನಿ, ಯಾಕಂದ್ರೆ ಅವ್ರು ಬಿಡ್ತಾನೆ ಇಲ್ಲ. ನಾವೇನೋ ಹಂಪಿ ಕಲ್ಲಿ ಇರ್ತಾರೆ, ಅಲ್ಲಿ ಫೋಟೋ ತೆಗಿಬಾರ್ದಂತೆ, ಅದಕ್ಕೆ ಪರ್ಮಿಷನ್ ಇಲ್ವಂತೆ. ಅಲ್ಲಿ ಮಾತ್ರ ಫೋಟೋ ಶೂಟ್ ಗೆ ಪರ್ಮಿಷನ್ ಇಲ್ಲ ಅಂತ ನಾವು ಬೇರೆ ಸೈಡ್ ಬಂದೇ ಬಿಟ್ವಿ. ಇಲ್ಲಿ ಮಾತ್ರ ಯಾರು ಪರ್ಮಿಷನ್ ಬೇಕಿಲ್ಲ ಅಂತ ನಾವು ಫೋಟೋ ಶೂಟ್ ತೆಗೆದೇ ಬಿಡ್ತಾ ಇದೀವಿ. ನಾನು ಅನ್ಕೊಂಡಿರ್ಲಿಲ್ಲ ಈ ನೇಚರ್ ಅನ್ನೋದು ಇಷ್ಟು ಚೆನ್ನಾಗಿರುತ್ತಂತ. ಬ್ರದರ್ ಫೋಟೋ ಶೂಟ್ ಅನ್ನೋದು ಇನ್ನ ಮುಗ್ದೇ ಇರ್ಲಿಲ್ಲ. ಈ ಬ್ರದರ್ ಮಾತ್ರ ಯಾವ ತರ ಫೋಟೋ ಶೂಟ್ ಮಾಡ್ತಾನೆ ಅಂತ ಸ್ವಲ್ಪ ತೋರಿಸ್ತಾ ನೋಡಿ. ಈ ತೋಟದಲ್ಲಿ ಫೋಟೋ ಶೂಟ್ ಕ್ಲಿಯರ್ ಆಗಿ ಆಗೇ ಬಿಡ್ತು. ನಾವ್ ಅಲ್ಲಿಂದ ನಡೆದ್ವಿ ಆಲ್ಮಟ್ಟಿ ಡ್ಯಾಮ್ ಹತ್ರ. ಇವಾಗಿನ ಪೈನ ಡ್ಯಾಮ್ ಸೈಡ್ ಅಂದ್ರೆ ಇಲ್ಲೊಂದು ಕಾಣಿಸ್ತಾ ಇದೆ, ಏನು ಅಂತಂದ್ರೆ ನೋಡಿ ನೀವೇ. ಆರೈಲ್ ಗಾಡಿನ ನೋಡ್ಕೊಂಡು ನಾವು ಮಾತ್ರ ಡ್ಯಾಮ್ ಹತ್ರ ಬಂದೇ ಬಿಟ್ವಿ. ನಾವೇನೋ ಶೂಟ್ ಅಲ್ಲಿ ಬಿದ್ದು ಅಂಡ್ ಮಧ್ಯಾಹ್ನ ಊಟನೇ ಮರ್ತೋಗಿದ್ದೀವಿ. ಊಟ ಮಾಡಿಲ್ಲ ಅಂತ ಅಂಡ್ ಈ ಹಣ್ಣುಗಳನ್ನೆಲ್ಲ ತಿನ್ಕೊಂಡೇ ಬಿಟ್ವಿ. ನಾನು ಮಾತ್ರ ನಾಚಿಕೆ ಇಲ್ದೆ ಒಂದಲ್ಲ ಎರಡು ತಿನ್ಕೊಂಡೇ ಬಿಟ್ಟೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಣ್ಣುಗಳು ಮಾತ್ರ ಸರಿಯಾಗಿ ತಿನ್ಕೊಂಡು ಅಂಡ್ ಹೊಟ್ಟಿ ತುಂಬೇ ಬಿಡ್ತು. ಮಾತ್ರ ಫೋಟೋ ಶೂಟ್ ಗೆ ರೆಡಿ ಆಗಿ ಬಿಟ್ಟಿದ್ದ. ನಮ್ಮ ಹೊಟ್ಟೆಯಲ್ಲಿ ಗುಡುಗುಡು ಅಂತ ಇದೆ ಅಂತ ಮತ್ತೆ ಒಂದ್ ಪ್ಲೇಟ್ ಬಜ್ಜಿ ತಗೊಂಡೆ. ಏನಿದ್ರು ಥಿಂಕ್ ಬೇಕ್ ತಿನ್ಬೇಕು. ನಾವಿಬ್ರು ಸೇರಿ ಬಜ್ಜಿ ಸರಿಯಾಗಿ ತಿನ್ಕೊಂಡ್ವಿ ಬಿಟ್ಟಿವಿ. ಹಸಿಗೆ ಟೈಮ್ ಆಯ್ತು ಅಂತ ಫೋಟೋ ಶೂಟ್ ಬಂದೇ ಬಿಡ್ತೀವಿ. ಈ ಫೋಟೋ ಶೂಟ್ ಮುಗಿದ್ರಲ್ಲಿ ನಮ್ಮ ಫೈರ್ ಕ್ಯಾಂಪ್ ಅನ್ನೋದೇನೆ ಇದೆ. ನಾವೆಲ್ಲ ಫೋಟೋ ಶೂಟ್ ಮಾಡೋದು ಸಾಯಂಕಾಲ ಆಗೇ ಬಿಡ್ತು. ಅಂಡ್ ಇಬ್ರು ಕಷ್ಟಪಟ್ಟು ಒಂದು ಫೋಸ್ ಕೊಟ್ಟೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಬಿಟ್ಟ ಬ್ರದರ್ ಫೋಸ್ ಕೊಟ್ಟಾದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಟ್ಟ. ನಾವೇನೋ ಫೋಟೋ ಶೂಟ್ ಮಾಡೋದ್ರಲ್ಲಿ ರಾತ್ರಿ ಆಯ್ತು. ಇನ್ನು ಫೋಟೋ ಶೂಟ್ ಮಾಡೋದು ಇನ್ನು ಫೈರ್ ಕ್ಯಾಂಪ್ ಅನ್ನೋದು ಬಾಕಿ ಇದೆ. ಈ ಫೈರ್ ಕ್ಯಾಂಪ್ ಅಲ್ಲಿ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಒನ್ ಡೇಗೆ 1000 ರೂಪಾಯಿ ಅಂತೆ. ಸಾರಿ, 190 ಮಾತ್ರ. 20 ರೂಪಾಯಿ 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು ಅಂದ್ರೆ ಒಂದ್ ರಾತ್ರಿಗೆ ಮಾತ್ರ. ಇಲ್ಲಿ ನೋಡಿ ಕಪಲ್ಸ್ ಮಾತ್ರ ಫೋಟೋ ಶೂಟ್ ಮಾಡ್ತದೆ ಅಂತ ಸ್ವಲ್ಪ ನೋಡ್ಕೊಂಡು ನಾನೇನ್ ಸ್ವಲ್ಪ ಡ್ರಿಂಕ್ ಕುಡ್ಕೊಂಡು ಅಂಡ್ ಅದು ಡ್ರಿಂಕ್ ಅಲ್ಲ ಶಾಪ್ಗೋಸ್ಕರ ಅಲ್ಲಿ ಇಟ್ಟಿರ ಅಂತ ಸ್ವಲ್ಪ ಟ್ರಯಲ್ ಮಾಡ್ಕೊಂಡ್ ಬಿಟ್ಟೆ. ನನ್ಗೇನೋ ಚಳಿ ಇರ್ತಾ ಇದೆ ಅಂತ ಬ್ರದರ್ ಹತ್ರ ಬಂದೆ. ಬ್ರದರ್ ಫೋಸ್ ನೋಡಿ ಯಾವ ತರ ಕೊಡ್ತಾ ಇದ್ದಾನೆ ಅಂಡ್ ಈ ಬ್ರದರ್ ನೋಡಿ ಫೋಟೋ ಶೂಟ್ ಫೋಸ್ ಕೊಟ್ಟಂಗೆ ಕೊಟ್ಟೆ ಬಿಟ್ಟು. ಈ ಫೈರ್ ಕ್ಯಾಂಪ್ ಅಲ್ಲಿ ಫೋಟೋ ಶೂಟ್ ಮುಗಿದ್ರಲ್ಲಿ ರಾತ್ರಿ 10 ಗಂಟೆ ಆಗೋಯ್ತು. ನಾವೇನೋ ಬೆಳಗ್ಗೆ ಊಟ ಮಾಡಿಲ್ಲ ಅಂತ ರಾತ್ರಿ ಊಟ ಮಾಡಕ್ಕೆ ಬಂದ್ಬಿಟ್ವಿ. ನಾನೇನೋ ಬೆಳಗ್ಗೆ ಅಂತ ವಿಡಿಯೋ ಮಾಡಿದೆ ಅಂತ ಬ್ರದರ್ ಕೋಪ ಬಂದ್ಬಿಟ್ಟು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ವಿಡಿಯೋ ಮಾಡ್ಕೊಂಡು ಸರಿಯಾಗಿ ಊಟ ಮಾಡ್ಕೊಂಡು ನಾನು ಹೋಯ್ತಾ ಇದೀವಿ ಮನೆ ಕಡೆ. ನಾವೇನೋ ರಾತ್ರಿ ಊಟ ಮಾಡ್ಕೊಂಡು ಬರೋಷ್ಟಲ್ಲಿ ಇಲ್ಲಿಗೆ 2 ಗಂಟೆ ಆಯ್ತು. ಅಂಡ್ ನಮ್ ಕಾರಲ್ಲಿ ಅಲ್ಲಿ ನಿಲ್ಲಿಸಿ ಡ್ರೈವರ್ ಅನ್ನು ನಿದ್ದೆ ಮಾಡ್ತಾ ಇದ್ದಾನೆ. ನಾವೇನೋ ಅವ್ರನ್ನ ಅಲ್ಲಿ ಬಿಟ್ಟು ಅಂಡ್ ಮನೆ ಅಷ್ಟರಲ್ಲಿ 4 ಗಂಟೆ ಆಯ್ತು. ಅಂಡ್ ನಿಮ್ ಕೂಡ ಈ ತರ ಫೋಟೋ ಶೂಟ್ ಬೇಕಾದ್ರೆ ಬ್ರದರ್ ಐಡಿನ ತೆಳಗೆ ಮೆನ್ಷನ್ ಮಾಡಿರ್ತೀನಿ, ಡೈರೆಕ್ಟ್ DM ಮಾಡಿ. ಈ ವ್ಲಾಗ್ ಅಲ್ಲಿ ಇಷ್ಟದಲ್ಲಿ ಲೈಕ್ ಅಂಡ್ ಫಾಲೋ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.